ಸ್ವಾಗತ ಮಾಡೋದ್ರ ಜೊತೆಗೆ ಇವತ್ತು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಪ್ರಮುಖವಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿ ಮಾಡಲಿಕ್ಕೆ ನಮ್ದು ಏನು ಹಳೆ ಪದ್ಧತಿ ಐತಿ ಅದನ್ನು ಮುಂದುವರಿಸ್ಬೇಕು ಅನ್ನೋದು ನಮ್ದು ಹಕ್ಕೊತ್ತಾಗೈತೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇನೆ. 2025 ಆದೇಶವನ್ನು ಹೊರಡಿಸಿದ್ದೇವೆ. ಆದೇಶದಲ್ಲಿ ಕೆಲವು ಕರಾರುಗಳನ್ನ ಹಾಕಿ ಅದರಿಂದ ಸಮಸ್ಯೆ ಆಗ್ತದೆ. ಈಗ ಬ್ಯಾಂಕ್ನಾಗ ರೈತರು ಬೆಳೆ ಸಾಲ ಅಂತ ತಗೋತಾರೆ. ಬೆಳೆ ಸಾಲ ತಗೋಬೇಕಾದ್ರೆ ಹೆಚ್ಚು ವಾಣಿಜ್ಯ ಬೆಳೆಗಳಿಗೆ ಬೆಳೆ ಸಾಲವನ್ನು ತೆಗೆದುಕೊಳ್ತಕ್ಕಂಥದ್ದು. ಮುಂದೆ ಕ್ಲೈಮೇಟ್ ಚೇಂಜ್ ಆಗುತ್ತೆ, ಮಳೆ ಚೇಂಜ್ ಆಗುತ್ತೆ, ಟೈಮ್ ಮಳೆ ಆಗಲ್ಲ. ಅದಕ್ಕೆ ಒಂದು ತತ್ತಿಗೆ ಹೆಸರು ಬಿತ್ತಬೇಕಂತಿರ್ತೈತಿ, ಒಂದು ತತ್ತಿಗೆ ಉಳ್ಳಾಗಡ್ಡಿ ಬಿತ್ತಬೇಕಂತಿರ್ತೈತಿ, ಇನ್ನೊಂದು ತತ್ತಿಗೆ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕಂತ ಅದಕ್ಕೊಂದು ರೈತರು ನಿಗದಿ ಮಾಡ್ಕೊಳ್ತಾರೆ. ಆ ವೇಳೆಗೆ ಮಳೆನೇ ಆಗೋದಿಲ್ಲ. ಮಳೆ ಆಗದಂಥ ಸಂದರ್ಭದಲ್ಲಿ ಪೀಕಿಂದ ಪ್ಯಾಟ್ರನ್ ಚೇಂಜ್ ಆಗುತ್ತೆ. ನಾವು ಏನು ಈರುಳ್ಳಿ ಬೆಳೆಬೇಕಂತ ಮಾಡಿರ್ತೀವಿ, ಆವಾಗ ಹೆಸರು ಹಾಕ್ಬಿಡ್ತೀವಿ ರೈತರು. ಇವ್ರು ಏನು ಮಾಡಾರ, ನಾವೇನು ಬೆಳೆ ಮೇಲೆ ತೊಗೋಬೇಕಾದ್ರೆ ಬೆಳೆಗಳನ್ನ ನಮೂದು ಮಾಡಿರ್ತೀವಿ, ಅದೇ ಬ್ಯಾಂಕ್ನಲ್ಲಿ ತುಂಬಬೇಕು ಮತ್ತು ಅದೇ ಬೆಳೆಗಳನ್ನ ತುಂಬಬೇಕು ಅಂತ ಮಾಡಾರ. ನಾವೇನೋ ಬೆಳೆ ಈಗ ಹೆಸರು ಹೆಚ್ಚಿಗೆ ಬೆಳೆದ್ಬಿಟ್ಟು ಬೇಗ ಮಳೆ ಆಯ್ತು ಅಂತೇಳಿ ನಮ್ಮ ನಿರೀಕ್ಷೆ ಈರುಳ್ಳಿ ಬೆಳಿಬೇಕು ಮತ್ತು ಮೆಣಸಿನ್ಕಾಯಿ ಬೆಳಿಬೇಕು ಅಂತ ಇರ್ತೈತಿ. ಅವಾಗ ನೀವು ಪೀಕ್ ಯಾಕೆ ಬದಲಿ ಮಾಡಿದ್ರಿ ಅನ್ನೋಂಥ ಪ್ರಶ್ನೆ ಬಂದಿದೆ. ಅದಕ್ಕೊಂದು ಡಿಕ್ಲರೇಷನ್ ಈ ಮೂಲಕ ನಾವು ಏನು ಹೇಳ್ತೇವೆ, ಪ್ರಸ್ತುತ ಬೆಳೆ ಹಂಗಾಮು ಪೂರ್ವದಲ್ಲಿ ಅರ್ಜಿಯನ್ನು ಉಲ್ಲೇಖಿಸಿರುವ ಬೆಳೆ ಮತ್ತು ಸಂಬಂಧಿತ ಭೂಮಿಗೆ ಯಾವುದೇ ಅನುಸೂಚಿತ ವಾಣಿಜ್ಯ ಬ್ಯಾಂಕ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅಥವಾ ಸಹಕಾರಿ ಬ್ಯಾಂಕಿಂದ ಸಕ್ರಿಯ ಕಿಸಾನ್ ಕಾರ್ಡ್ KCC ಅಥವಾ ಕೃಷಿ ಬೆಳೆ ಸಾಲ ಪಡೆದಿಲ್ಲ ಅಂತ ಕೊಡ್ಬೇಕು ಅಂತ, ಅಥವಾ ಸೆಲ್ಫ್ ಡಿಕ್ಲರೇಷನ್ ಮಾಡಿ ಕೊಡ್ಬೇಕು ಅಂತಾರೆ. ಇದು ಬಂದಾಗಿರೋದ್ರಿಂದ ನಮ್ಮಲ್ಲಿ ಬೆಳೆ ವಿಮೆ ಎಷ್ಟೊತ್ತಿಗಾದ್ರೆ 90% ತುಂಬ್ತಿದ್ವಿ. ಈಗ ಮಾಡಿದ್ರೆ ಒಂದು 30% ರೀಚ್ ಆಗಿರ್ಬೇಕು. ನಾವು ರೈತರು ಎಲ್ಲ ಕಡೆಯಿಂದ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಿರುತ್ತೆ. ಇಲ್ಲ ನೀವೇನು ಮಾಡ್ತೀರಿ, ಹ್ಯಾಂಗೆ ಮಾಡ್ತೀರಿ ಅಂತ. ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಒಂದು ಈ ಭಾಗದ ಸಭೆ ನಡೆದಾಗ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟು ನಾನು, ಸರ್ ಇದು ಭಾಳ ಸೀರಿಯಸ್ ಐತಿ, ದಯವಿಟ್ಟು ಇದು ಮಾಡ್ಬೇಕಂತ ನಾವು ಕೇಂದ್ರ ಸರ್ಕಾರಕ್ಕೆ ಇನ್ನೊಂದು ರಿಪೀಟ್ ಬರೀತೀವಿ ಅಂತ ಹೇಳಿದ್ವಿ. ನಮ್ಮ ಹಾವೇರಿಯ ಸಂಸದರಾದಂಥ ಮತ್ತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ಒಂದು ಪತ್ರ ಬರೆದ. ಆ ಲೆಟರ್ ಮೇಲೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕೃಷಿ ಕಮಿಷನರ್ ಅವ್ರ ಪತ್ರವನ್ನು ಕೂಡ ಬರೆದಾರೆ. ಅದು ಕೂಡ ಮುಖ್ಯಮಂತ್ರಿಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರಲಿ ಅಂತ ಹೇಳಿ. ಅದ್ರ ಜೊತೆಯಲ್ಲಿ ನಮ್ಮ ಜೋಶಿ ಸಾಹೇಬರು ನಿನ್ನೆ ಕೆಲವು ಬ್ಯಾಂಕ್ನವ್ರಿಗೆಲ್ಲ ಮಾತಾಡಿ, ಇಲ್ಲ ನೀವು ಬೆಳೆ ತುಂಬಿಕೊಡ್ರಿ, ಕಂಡೀಷನ್ ಆಗಿ ತುಂಬಿಕೊಡ್ರಿ ಅಂತ ಕೆಲವು ನಿರ್ದೇಶನಗಳನ್ನ ಕೊಟ್ಟಾರೆ. ಬರೀ ಇದು ನಿರ್ದೇಶನ ಊರಲ್ಲಿ ಕೊಟ್ಟರೆ ನಡೆಯೋಲ್ಲ. ನಾಳೆ ನಾವು ಕ್ಲೇಮ್ ಕೇಳಬೇಕಲ್ಲ, ಹಾನಿಯಾದಂಥ ಕ್ಲೇಮ್ ಕೇಳಬೇಕಾದಾಗ ಇದೆಲ್ಲ ಸಮಸ್ಯೆಗಳು ಬರ್ತಾವೆ. ಮತ್ತು ನಾವೀಗೇನು ಮಾಡ್ತೀವಿ, ಈರುಳ್ಳಿಗೆ ಅಂತ ಬೆಳೆ ಸಾಲ ತೊಗೊಂಡಿರ್ತೀವಿ. ನಾವು ಬೆಳೆ ಸಮೀಕ್ಷೆಗೆ ಹೋದಾಗ ಆ GPS ಫೋಟೋ ಗ್ರೀನ್ ಕಾರ್ಡ್ ಇರ್ತೈತಿ, ಹೆಸರು ಇರ್ತೈತಿ. ಇದು ಟೆಕ್ನಿಕಲ್ ಸಮಸ್ಯೆ ಆಗೈತಿ, ಮುಂದೆ ಅದು ಉದ್ಭವ ಆಗಬಾರ್ದು. ಅದಕ್ಕೆ ಅದನ್ನು ಆರ್ಡ್ರನ್ನ ಬದಲಾವಣೆ ಮಾಡ್ತಾರೋ ಅಥವಾ ರೈತರಿಗೆ ಅನುಕೂಲ ಆಗೈತೆ ಆ ರೀತಿಯಾಗಿ ಮಾಡ್ಬೇಕನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಅದಕ್ಕೆ ತಮ್ಮ ಮೂಲಕ ಅದರ ಡಿಟೇಲ್ಸ್ ಆಗಿ ಏನೇನು ಬೇಕು ಅದಕ್ಕೆ ವರದಿ ಕೂಡ ನಿಮಗೆ ಕೊಟ್ಟಿದ್ದೇನೆ. ಯಾರು ಯಾವ ಲೆಟರ್ ಬರೆದ್ರು, ಏನು ಬರೆದ್ರು ಅಂತ ತಿಳ್ಕೊಂಡು ಹೇಳಿ. ಡಿಸೆಂಬರ್ 2025 ಈ ಆದೇಶ ಬಂದಿದೆ ಕೇಂದ್ರ ಸರ್ಕಾರದಿಂದ. ಅದ್ರ ಜೊತೆಯಲ್ಲಿ ನಮ್ಮ ಸರ್ಕಾರದ ವತಿಯಿಂದ 30 ಡಿಸೆಂಬರ್ 2025 ಹೋಗಿದೆ ಕರೆಸ್ಪಾಂಡೆನ್ಸ್. ಮತ್ತು ಆಮೇಲೆ ಬೊಮ್ಮಾಯಿ ಸಾಹೇಬರು ಪತ್ರ ಕೊಟ್ಟಂತ ಮತ್ತೊಂದು ಕಚೇರಿ ಎಂದದು 6/7/2026. ಇದು ಕರೆಸ್ಪಾಂಡೆನ್ಸ್ ಮಾಡ್ಕೊತ ನಾವು ಹೋದ್ವಿ ಅಂದರೆ ನಮ್ಗೆ ಡೇಟ್ ಎಂಡ್ ಡೇಟ್ ಇರೋದು 15ನೇ ತಾರೀಕು. ಡೇಟ್ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಬೆಳೆ ಮೇಲೆ ಕಟ್ಟಬೇಕಾದದ್ದನ್ನು. ಈಗ ಈ ಖಾಸಗಿ ಕಂಪನಿಯವ್ರು ತಗೋತಾರೆ, ಇಂಥವೇನು ಆರ್ಡರ್ ಲೆಟರ್ ಬರೆಸಿ ರೈತರಿಗೆ ಪರಿಹಾರ ಬಂದಾಗ ನೋಡ್ಕೊಂಡ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ರೈತರ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ತೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ 50% ಅವ್ರದ್ದು, 50% ನಮ್ಮದು. ಅದಕ್ಕೆ ಈ ಯೋಜನೆ ಸಮರ್ಪಕವಾಗಿ ಜಾರಿ ಆಗಬೇಕು ಅಷ್ಟೇ. ಹಿಂದಿನ ಪದ್ಧತಿ ಹೆಂಗೈತೆ ಅದೇ ರೀತಿಗೆ ಮುಂದುವರಿಸ್ಬೇಕನ್ನುವಂಥ ಒತ್ತಾಯ ನಂದಾಗಿದೆ. ಅನ್ವಯಿಸ್ಬೇಕು. ಈಗ ಕಡ್ಲಿ ಬಿತ್ತೀವಿ, ಹೆಸರು ಬಿತ್ತೀವಿ, ಸೂರ್ಯಪಾನ ಬಿತ್ತೀವಿ, ನಾವು ಬ್ಯಾಂಕ್ನ ಸಾಲ ತಗೋಬೇಕಾದ್ರೆ ಏನು ಮಾಡಿಬಿಡ್ತೀವಿ, ಇಂಥ ಬೆಳೆ ಬೆಳಿಬಹುದು ಅಂತ ಸಾಲ ತಗೋತೀವಿ. ಹೆಚ್ಚು ಅದಕ್ಕೆ ಸಾಲ ಸಿಗ್ತದೆ ಅದನ್ನು ತಗೋತಾನೆ ರೈತ. ರಿಯಲ್ ಆಗಿ ಏನು ಬೆಳೆ ಬಂದಿರ್ತೀವೋ ಅದಕ್ಕೆ ಬೆಳೆ ಬಂದ್ರೆ ಸಾಕು ನಮಗೆ. ಅದಕ್ಕೆ ತುಂಬಿಸ್ಕೊಳ್ಳಿ. ಅದು ಪ್ರೀಮಿಯಂ ಏನೈತಿ, ಅದಕ್ಕೆ ನಾವು ದುಡ್ಡು ಕಟ್ಟಕ್ಕೆ ಏನು ಮುಂದಿಲ್ಲ. ಎಲ್ಲ ರೈತರು ಅದಾರ, ಪ್ರತಿ ವರ್ಷ ರೈತರು ತುಂಬ್ಕೋತು ಬಂದಾರ. ಮತ್ತು ಬೆಳೆ
ಏನು ಪರಿಹಾರ ಕೊಡ್ಬೇಕಲ್ಲ ಆ ಟೈಮ್ದಾಗ ಅವ್ರು ರೆಡಿ ಆಗೋದಲ್ಲ ಕಂಪ್ನಿಯವರು. ಇಂಥ ಒಂದು ಟೆಕ್ನಿಕಲ್ ಇದು ಸಿಕ್ತಂದ್ರೆ ಇದ್ರ ಮೇಲೆ ನಮ್ಮನ್ನು ಮುಗಿಸ್ಬಿಡ್ತಾರೆ. ಇಲ್ಲ ಮತ್ತು ನೀವೇ ಕೊಟ್ಬಿಟ್ರಲ್ಲ ನಾವೇನು ಮಾಡ್ಬೇಕು ಅಂತಾರೆ. ಅವಾಗ ಏನು ಮಾಡೋದು? ಅವ್ರು ಹಿಡಿದು ಅಂಥ ಕ್ಲಾಸ್ ಇರ್ತಾರೆ, ಅಂಥ ಕ್ಲಾಸ್ ಇರ್ತಾರೆ. ಮತ್ತು ಅವ್ರ ಒತ್ತಾಯ ಮೇಲೆ ಇವೆಲ್ಲ ಕೆಲಸ ಮಾಡೋದಾಗ್ಯಾವ. ಇಲ್ಲಿಗೆ ಇಲ್ಲ 2025 ಯಾಕೆ ಸ್ಟಾರ್ಟ್ ಆಗಿದೆ ಇದು? ಅದಕ್ಕೆ ಆ ರೀತಿ ಆಗಬಾರ್ದು ಅಂತ ನಾನು ಸರ್ ಇಲ್ಲಿವರೆಗೆ ಎಷ್ಟು ಬೆಳೆಯ ಪರಿಹಾರ ಬಾಕಿ ಇದೆ, ಏನು ಬರಬೇಕಾಗಿದೆ, ಏನು ಇಲ್ಲ. ಈಗ ಅಂಕಿಅಂಶ ಗೊತ್ತಾಗಲ್ಲ. ಈಗ ಸರ್ವೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನಾವು ಬರ ಅಂತ ಡಿಕ್ಲೇರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು 2 ದಿವಸ ತೀರ್ಮಾನ ಮಾಡ್ಕೊಂತ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ. ಮಳೆ ನಿರೀಕ್ಷೆ ಸ್ಟಾರ್ಟ್ ಆಗಿತ್ತು ಲಾಸ್ಟ್ ವೀಕ್. ಮಳೆ ನಿರೀಕ್ಷೆ ಬಂದ್ರೆ ಅದು ಮತ್ತೆ ಪೆಂಡಿಂಗ್ ಇತ್ತು. ಅದಕ್ಕೆ ಮಳೆ ಬರ್ತಾ ಇದ್ರೆ ಅನಿವಾರ್ಯ ಬರ ಅಂತ ಡಿಕ್ಲೇರ್ ಮಾಡಲೇಬೇಕಾಗತ್ತೆ. ಮಳೆ ಬೆಳೆ ಆಗಿ ಎಲ್ಲ ಉದ್ದಾದ್ಮೇಲೆ ಮಳೆ ಇದೆ ಸರ್, ಬರ ಅಂತ ಇದು ಮಾಡ್ಬೇಕು. ಅದಕ್ಕೆ ಸರ್ವೆ ಆಗಬೇಕು. ಮುಂಗಾರು ಬೆಳೆ ಈ ವರ್ಷದ ಪ್ರಶ್ನೆ ಬರ್ತಲ್ಲ, ಲಾಸ್ಟ್ ಇಯರ್ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಲಾಸ್ಟ್ ಇಯರ್ದು ಪರಿಹಾರ ಬಂದಿದೆ, ಬೆಳೆ ಮೇಲೆ ಬರಲಿಲ್ಲ. ಬೆಳೆ ಮೇಲೆ ಏನು ದೊಡ್ಡ ಸಮಸ್ಯೆ ಇವಾಗ ಇಂಥವು ಟೆಕ್ನಿಕಲ್ ಪಾಯಿಂಟ್ ಮಾಡಿ ಇಂಥವು ಮಾಡ್ತಾರಂತ ನಾನು ಬಿಫೋರ್ ಆಗಿದ್ರೆ ಮಹತ್ವ ಇದ್ರೆ ಹೇಳ್ಬೇಕಂತ ಹೋದಿಲ್ಲ. ಎಲ್ಲಿ ಏನು ಸುಧಾರಣೆ ಮಾಡ್ತದಂತ ಅಫಿಷಿಯಲಿ ಗುದ್ದಾಡಿದ್ವಿ. ಆಗದೇ ಇದ್ದಾಗ ರೈತರಿಗೆ ಗೊತ್ತಾಗಬೇಕಲ್ಲ, ನಾವು ತುಂಬಿದ್ವಿ, ನಾವು ಬೆಳೆ ಮೇಲೆ ಬರಲಿಲ್ಲ ಅಂತ ನಾಳೆ 80% ಅದ ಪರಿಸ್ಥಿತಿ ಆ ಪರಿಸ್ಥಿತಿ ಬರುತ್ತೆ. ಅದು ಎಲ್ಲರೂ ರೈತರು ತುಂಬಿರ್ತಾರೆ ಸರ್. ಟೆಕ್ನಿಕಲ್ ಪಾಯಿಂಟ್ ಹೇಳಿ ಎಲ್ಲ ಇಲ್ಲಿವರೆಗೂ ಬಂದಿಲ್ಲ. ನೀವು ಅದ್ರ ಬಗ್ಗೆ ಏನು ಮಾಡ್ಬೇಕು? ಈಗ ಅದಕ್ಕೆ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೆ ಲಾಸ್ಟ್ ಟೈಮ್, ನೋಡಿರ್ಬೋದು. ಈ ಕರ್ನಾಟಕ ರೈತ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಏನೈತಿ, ಇದು ಒಂಥರ ಒಂದು ಕಂಪ್ನಿಗಳಿಗೆ ಲಾಭ ಆಗತೈತಿ. ಟೋಟಲ್ ಇರ್ತಕ್ಕಂಥವ್ರು 6 ಕಂಪ್ನಿ ಅದಾವೆ. ಅವರು ಒಂದು ಬಾರಿ ಬೆಳಗಾವಿ ವಿಭಾಗಕ್ಕೆ ಟೆಂಡರ್ ತೊಗೋತಾರೆ, ಒಂದು ಬಾರಿ ಗುಲ್ಬರ್ಗಾಗೆ ತೊಗೋತಾರೆ, ಒಂದು ಬಾರಿ ಬೆಂಗಳೂರು ಕಡೆ ತೊಗೋತಾರೆ. ಅಲ್ಟಿಮೇಟ್ಲಿ ನಮ್ಗೆ ಉತ್ತರ ಏನು ಬರೋದು ಗೊತ್ತಾ? ಅವ್ರು ಇಷ್ಟು 6 ಕಂಪ್ನಿ ಒಂದೇ ಅವ್ರು ಯಾರು ಫರ್ಕ್ ಇಲ್ಲ. ಅವ್ರು ಒಬ್ರಿಗೊಬ್ರು ಅಂತ ಇದ್ದಾಗ ಅವ್ರಿಗೆ ಲಾಭ ಆಗುತ್ತೆ, ಬಟ್ ರೈತರಿಗೆ ಆಗಲ್ಲ. ಅದೇ ವಿಷಯವಾಗಿ ಒಂದ್ಸಲ ಮೊನ್ನೆ ಸಿರುಗುಪ್ಪಿ ಹೋಬಳಿಗೆ ಒಂದು ಬೆಳೆ ವಿಮೆ ಬಂತು. ಅದೇ ದೊಡ್ಡ ಸುದ್ದಿ, ಸಿರುಗುಪ್ಪಿ ಹೋಬಳಿ ಬಂದ್ಬಿಡ್ತು ಅಂತ. ಮತ್ತು ಉಳ್ಕಿದ ಹೋಬಳಿಗೆ ಯಾಕೆ ಬರಲಿಲ್ಲ? ಅದಕ್ಕೆ ನಾವು ರೈತರ ಪರವಾಗಿ ಮನವಿ ಮಾಡ್ತಕ್ಕಂಥದ್ದು ಕೇಂದ್ರ ರಾಜ್ಯ ಸರ್ಕಾರ ಕೂಡ. ರಾಜ್ಯ ಸರ್ಕಾರ 2 ಬಾರಿ ಈಗಾಗಲೇ ಪತ್ರ ಬರ್ತದೆ. ಕೇಂದ್ರ ಸರ್ಕಾರ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು, ಆರ್ ಇದಕ್ಕೆ ಹಳೆ ಪದ್ಧತಿ ಹೇಗೈತೆ ಹಂಗೆ ಮುಂದುವರಿಸ್ಬೇಕು. ಸರಿ ಸರ್ ನೆಕ್ಸ್ಟ್ ಈಗ ಇಲ್ಲ, ಈಗ ಆ ವಿಷಯವಾಗಿ ಹೈಕಮಾಂಡ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಯಾರು ಶಾಸಕರು ನೀವು ಪ್ರಸ್ತಾಪ ಮಾಡಬೇಡ್ರಿ ಅಂತ ಹೇಳ್ರ. ಈಗ ಮಂತ್ರಿಮಂಡಲ ಮಾಡ್ತಕ್ಕಂಥದ್ದು ಈಗಾಗಲೇ ಪ್ರಾರಂಭ ಆಗಿದೆ. ಅದಕ್ಕೆ ಮುಖ್ಯಮಂತ್ರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾರು, ಸಿದ್ದರಾಮಯ್ಯ ಸಾರು ಬೆಂಗಳೂರಿಗೆ ಹೋಗಿ ರಾಹುಲ್ ಗಾಂಧಿ ಸಾರು ಭೇಟಿ ಬಂದ ನಂತರ ಮಲ್ಲಿಕಾರ್ಜುನ ಖರ್ಗೆ ಸಾರು, ಸುರ್ಜೇವಾಲ ಸಾರು ಮತ್ತು ನಮ್ಮ ವೇಣುಗೋಪಾಲ್ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ನಮ್ಮ ಬಿ.ಕೆ. ಹರಿಪ್ರಸಾದ್ ಅವರು ಅಧ್ಯಕ್ಷರ ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿ ಒಳ್ಳೆ ರಿಸಲ್ಟ್ ಕೊಡ್ತಕ್ಕಂಥದ್ದು. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ನಾನಂತೂ ಭಾಳ ಸ್ಪಷ್ಟವಾಗಿ ಹೇಳಿದೆ, ನಮ್ಮ ಜಿಲ್ಲೆಯಲ್ಲಿ ಸಂತೋಷ್ ಲಾಡ್ ಆಗಲಿ, ಪ್ರಸಾದ್ ಅಬ್ಬಾರಾಗಲಿ, ನಾನಾಗಲಿ, ನಾವು 3 ಮಂದಿ ಒಕ್ಕಟ್ಟಿದ್ದೀವಿ. ನಮ್ಮಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ. ಸಮಯ ಸಂದರ್ಭ ಬಂದರೆ ಒಂದು ರೈತ ಕೊಟ್ಟದಾಗ ನನಗೆ ಬಂದರೆ ಮಾಡ್ರಿ ಅಂತ ನಾನು ಕೂಡ ಮನವಿ ಮಾಡಿ ಬಂದೀನಿ. ಅವ್ರು ಕೊಟ್ಟರೆ ಒಳ್ಳೆ ರೀತಿಯಿಂದಾಗಿ ಒಬ್ಬ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನು ಕೆಲಸವನ್ನು ಮಾಡ್ತೇನೆ. ಸರ್ ಯಾಕೆ ಡಿಲೇ ಆಗ್ತಾ ಇದೆ? ಇಷ್ಟೇ ಲೇಟ್ ಆಗ್ತದೆ? ಡಿಲೇ ಇಲ್ಲ, ಈಗ ಮಂತ್ರಿಮಂಡಲ ಆಯಿತು, ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು, ಕೆಲವು ಕಡೆ ಮುಖ್ಯಮಂತ್ರಿಗಳು ವಿಸಿಟ್ ಹೊಂಟರು. ಹಿಂಗಾಗಿ ಕೆಲವು ಕಡೆ ಲೇಟ್ ಆಗೋದು ಸಜ್ಜಿಕಲ್ಲ. ಯಾಕೆ ಸರ್ಕಾರ ಐತಿಲ್ಲ ನಂಗೆ ರಾಜ್ಯದಲ್ಲಿ ಸರ್ಕಾರ ಸಮರ್ಥವಾಗಿ ಕೆಲಸ ಮಾಡೋದು. ಇಷ್ಟು ಫಾಸ್ಟ್ ಯಾರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ರು? ಸಿದ್ದರಾಮಯ್ಯ ಕ್ಷೇತ್ರದಂತ ಪ್ರಮುಖ ಖಾತೆಗಳಿಗೆ ಸಚಿವರಿಲ್ಲದ ಶಿಕ್ಷಣ ಕ್ಷೇತ್ರ ಇವತ್ತಿನ ತನಕ ಒಂದು ಟಿಸಿ ಇಶ್ಯೂ ಮಾಡಕ್ಕಾಗೋದು ಒಂದು ಪ್ರೈಮರಿ ಹೈಸ್ಕೂಲ್ ಅಲ್ಲಿ. ಟಿಸಿ ಇಶ್ಯೂ ಮಾಡೋಕೆ ಮಂತ್ರಿಗಳು ಇರ್ಬೇಕು ಅಂತಲ್ಲ. ಮಧು ಬಂಗಾರಪ್ಪನವರು ಕೆಲಸ ಮಾಡಿದ್ರು. ಶುರುವಾಗಿ ಕೃಷಿ ಕ್ಷೇತ್ರಕ್ಕೂ ಸಚಿವರು ಇನ್ನೊಂದು ವಾರ ಹತ್ತು ಸರಿ ಆಗತ್ತೆ. ಅದಕ್ಕೆ ಯಾಕೆ ಚರ್ಚೆ ಮಾಡೋದು? ಸರ್ ಅದನ್ನ ಕೇಳಿದ್ರೆ ಸರ್ ಈಗ ಇದು ಭಾಳ ಡಿಲೇ ಆಗ್ತದೆ. ಎಜುಕೇಶನ್ ಟೈಮಿಗೆ ಅದೂ ಇಲ್ಲ. ಅಲ್ಲ, ಎಲ್ಲ ಖಾತೆಗೂ ಎಲ್ಲ ಸಚಿವರು ಬೇಕ. ಪೂರ್ಣ ಪ್ರಮಾಣದಲ್ಲಿ ಸಚಿವ ಸಂಪುಟ ಮಾಡೋಕೆ ಒಂದೇ ಬಾರಿ ಯಾವುದೇ ಪಾರ್ಟಿ ಒಳಗೆ ಆಗಲ್ಲ. ಸ್ವಲ್ಪ ಟೈಮ್ ತಗೋತೈತಿ. 1 ಅಥವಾ 2 ದಿನದಾಗ ಮುಗಿಸ್ತಾರೆ ಎಲ್ಲ. ಆ ಕಡೆ ಗವರ್ನರ್ ಮುಗೀತು ಅಂತ ಹೇಳಿ ಎಲ್ಲ ಯೂನಿವರ್ಸಿಟಿಗಳು ಬಂದ ಯೂನಿವರ್ಸಿಟಿಗೆಲ್ಲ ಉಪಕುಲಪತಿ ಆಗಲ್ಲ. ಆಮೇಲೆ ಶಾಸಕರು ಒತ್ತಡ ಜಾಸ್ತಿ ಇರ್ಬೇಕು ಸರ್ ನಿಮ್ಮ CM ಅವ್ರಿಗೆ. ಅದಕ್ಕೆ ಅವ್ರು ಮುಂದೆ ಆಗ್ತದಾರೆ ಸರ್. ನಾವು ಮುಖ್ಯಮಂತ್ರಿಗಳಿಗೆ ಸ್ವತಂತ್ರ ಕೊಟ್ಟಂದ್ರೆ ಅವ್ರು ಯಾರು 34 ಮಂದಿ ಮಂತ್ರಿ ಮಾಡ್ತಾರೆ, ನಾವೆಲ್ಲರೂ ಸಮರ್ಥವಾಗಿ ಅವ್ರು ಹೇಳಿದಂಗೆ ಮಾಡಕ್ಕೆ ನಾವು ರೆಡಿ ಇದ್ದೀವಿ.
ಆಕಾಂಕ್ಷಿಗಳು ಜಾಸ್ತಿ ಆಗ್ತಾರೆ. ನ್ಯಾಚುರಲ್ ಯಾರು ಎಮ್ ಎಲ್ ಎ ಆಗ್ತಾರೆ ಸ್ವಲ್ಪ ಸೀನಿಯರ್ ಇರ್ತಾರೆ ಅವ್ರು ಕೇಳ್ತಕ್ಕಂಥದ್ದು. ಆಮೇಲೆ ಇವತ್ತು ವಿಶೇಷವಾಗಿ ಯುವಕರಿಗೆ ಅವಕಾಶ ಕೊಡ್ಬೇಕಂತ ನಡೆದಿದೆ. ಹೀಗೆ ಕೆಲವು ವ್ಯವಸ್ಥೆಗಳು ಚರ್ಚೆ ಪ್ರಾರಂಭ ಆಗಿದೆ. ಫಸ್ಟ್ ಟೈಮ್ ಗೆದ್ದವರು, ಸೆಕೆಂಡ್ ಟೈಮ್ ಗೆದ್ದವರು, ಥರ್ಡ್ ಟೈಮ್ ಗೆದ್ದವರು.